ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಚಾನಲ್ಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಭಿನ್ನ ರಾಶಿಯ ಕಠಿಣ ಲೆಕ್ಕಗಳು ಮತ್ತು ಸರಳ ಲೆಕ್ಕಗಳನ್ನ ಒಂದೇ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಯಾವ ರೀತಿ ಬಿಡಿಸ್ಬೇಕು ಮತ್ತು ಕಠಿಣವಿರುವಂಥ ಲೆಕ್ಕಗಳನ್ನ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆ ನೋಡಿರಿ, 17 ಪ್ಲಸ್ 4ನೇ1 ಪ್ಲಸ್ 0.25 ಪ್ಲಸ್ 8ನೇ1 ಈ ರೀತಿ ಒಂದು ಸರಳವಾದ ಪ್ರಶ್ನೆಯನ್ನು ಈಗ ತೆಗೆದುಕೊಳ್ತಾ ಇದ್ದೀನಿ. ನೋಡ್ರಿ, ಸಿಂಪಲ್ಲಾಗಿ ಇದನ್ನು ಬರೀರಿ. 17 ಪ್ಲಸ್ 4ನೇ1 ಪ್ಲಸ್ 0.0 ನೋಡಿ ಮತ್ತೊಮ್ಮೆ 17 ಪ್ಲಸ್ 4ನೇ1 ಪ್ಲಸ್ 0.25 ಪ್ಲಸ್ 8ನೇ1 ಇದರ ಬೆಲೆ ಅಂತ ಕೇಳ್ಯಾರ. ಇದರ ಬೆಲೆ ದಶಮಾಂಶದಲ್ಲಿ ಬರೆಯಿರಿ ಅಂದ್ರೆ ಅದು ಬರ್ತೈತೆ. ನಿಮ್ಗೆ ಎರಡು ಥರ ಇಲ್ಲೇ ಲೆಕ್ಕ ಮಾಡಿ ತೋರಿಸ್ತೇನೆ. ಈಗ ಮೊದಲ ಇದನ್ನು ದಶಮಾಂಶದಲ್ಲಿ ಯಾವ ರೀತಿ ಬರಿಬೇಕು ಅನ್ನೋದನ್ನು ನೋಡೋಣ. ಈಗ ಈ ರೀತಿ ಪ್ರಶ್ನೆಗಳಿದ್ದಾಗ ನಾವು ಭಾಗಾಕಾರ ಲೆಕ್ಕ ನಮಗೆ ಗೊತ್ತಿರಬೇಕು. ನೋಡಿರಿ, 17 ಪ್ಲಸ್ ಈಗ ನಾವೀಗ ದಶಮಾಂಶಕ್ಕೆ ದಲ್ಲಿ ಬರಿ ಆನ್ಸರ್ಗಳು ದಶಮಾಂಶದಾಗ ಅದಾವ ಅಂತ ತಿಳ್ಕೊಳ್ರಿ. ದಶಮಾಂಶದಲ್ಲಿ ಇದನ್ನು ಬರಿಬೇಕಾಗಿದೆ. ಈಗ ಇದಂತೂ ಪೂರ್ಣ ಸಂಖ್ಯೆ ಇತ್ತು, ಪಾಯಿಂಟ್ಗಿಂತ ಮೊದಲಿಂದ ಪೂರ್ಣ ಸಂಖ್ಯೆ ಇದ್ದೇ ಇರ್ತೈತೆ. ಈಗ 1/4 ಅಂದ್ರೆ ನೇರವಾಗಿ ನಾವು ಬರಿಬೋದು. ಇದು ಸಹಿತ 0.25 ಆಕತಿ, ಇದು 0.25 ಐತಿ. ಪ್ಲಸ್ ಇದನ್ನು ಹೆಂಗೆ ಮಾಡೋದ್ರಿ ನೋಡಿರಿ, ಇದ್ರ ಬಗ್ಗೆ ಇನ್ನೊಂದಿಷ್ಟು ನಿಮಗೆ ಇಲ್ಲಿ ವಿವರಣೆಯನ್ನು ಕೊಡ್ತೇನೆ. 1/4 ಅಥವಾ 4ನೇ1 ಅಂತ ಎಂದು ಕರಿತೀರಿ. ಒಂದು ಪೂರ್ಣ ಸಂಖ್ಯೆಗೆ 4ರಿಂದ ಭಾಗಿಸ್ರಿ ಅಂತ ಅರ್ಥ. ಅಂದರೆ 1ಕ್ಕೆ 4ರಿಂದ ಭಾಗಿಸೋದು. ಅಂಶ ಭಾಜ್ಯ ಆಯಿತು, ಛೇದ 4 ಏನಾಯ್ತು ಅದು ಭಾಜಕ ಆಯಿತು. ಆ ರೀತಿ ನಾವು ಮಾಡ್ಕೋಬೇಕು. ಮೊದಲಿಗೆ 0ಗಳನ್ನು ಕೊಟ್ಬಿಡ್ರಿ, ದಶಮಾಂಶಕ್ಕೆ ಪರಿವರ್ತಿಸ್ರಿ. 0 ನೋಡ್ರಿ, 4 0 0, 0ಯಿಂದ ಭಾಗಿಸ್ತೀರಿ ಅಂದರೆ 1 ಬಂತು. ಪಾಯಿಂಟ್ ಕೊಡ್ತೀರಿ, ಮುಂದಿನ 0 ತೊಗೋತೀರಿ. 4 2 8 ಕಳೆದರೆ 2 ಬಂತು, ಇಲ್ಲಿ 0 ಬಂತು. ಮುಂದಿನ ಸಂಖ್ಯೆ 0 ತೊಗೋತೀರಿ. 4 5 20. ನಿಮ್ಮಲ್ಲಿ ಈಗ ಕನ್ಫ್ಯೂಸ್ ಆಗುವಂಥ ಪ್ರಶ್ನೆ ಏನು ನಿಮ್ಮಲ್ಲಿ ಮೂಡ್ಬೋದು, ಈ 0ಗಳು ಎಲ್ಲಿಂದ ಬಂದು ಅಂತ ಅರ್ಥ. ನಮ್ಗೆ ಭಾಗಾಕಾರ ಲೆಕ್ಕ ಮಾಡೋಕ್ಕೆ ಈಸಿ ಮಾಡ್ಕೊಳ್ಳೋ ಸಲುವಾಗಿ ನಾವು 0ಗಳನ್ನ ಬರ್ಕೋತೀರಿ. ಇದು ಹೆಂಗಪ್ಪ ಅಂದ್ರೆ ಸಣ್ಣ ಒಂದು ಉದಾಹರಣೆ ಮೂಲಕ ನಿಮ್ಗೆ ಹೇಳ್ತೀನಿ. ಈಗ ಒಂದು ಬಿಸ್ಕೆಟ್ ಪ್ಯಾಕೆಟ್ ಐತಿ, ಅದ್ರ ಮ್ಯಾಗ ಒಂದು ಕಂಪ್ನಿಯವ್ರು ಹಿಂಗೆ ಬರ್ದಾರೆ, ಇನ್ನೊಬ್ಬರು ಹಿಂಗೆ ಬರ್ದಾರೆ. ಬೆಲೆ ಇದು ಹೆಚ್ಚು ಕಮ್ಮಿ ಆಯಿತು, ಸೇಮ್ ಐತೆ ನೋಡ್ರಿ. ಇಲ್ಲಿ 5 ರೂಪಾಯಿ ತೊಗೋತಾರೆ, ಇಲ್ಲಿ 5 ರೂಪಾಯಿ ತೊಗೋತಾರೆ. ಹಾಗಾದ್ರೆ ಇದೇನಾಯ್ತು ರೀ, 0ಗಳಿಗೆ ಬೆಲೆ ಇಲ್ಲ. 0ಗಳಿಗೆ ಬೆಲೆ ಇಲ್ಲ ಅಂದ್ರೆ ಬರಿಬೋದಲ್ರಿ, 2 0ಗಳನ್ನ ತೊಗೋರಿ. ದಶಮಾಂಶದ ಬಿಂದುವಿನ 2 ಸ್ಥಾನ ನೀವು 2 ಸ್ಥಾನದವರೆಗೆ ತೊಗೊಂಡ್ರೆ ಅಂದರೆ ಇಲ್ಲಿ 2 ಸ್ಥಾನ ಅದಾವ, ಇಲ್ಲಿ ಎಲ್ಲನೂ 2 ಸ್ಥಾನ ತೊಗೊಂಡು ನೀವು ಲೆಕ್ಕ ಮಾಡ್ಬೋದು. 3 ಸ್ಥಾನ ಇದ್ದರೆ 3 0ಗಳನ್ನ ತೊಗೋಬೇಕು, 4 ಇದ್ದರೆ 4 0 ತೊಗೋಬೇಕು. ಇದೇ ರೀತಿ ಮಾಡ್ತೀರಿ. ಇಲ್ಲಿ ನಮ್ಮ ಅನುಕೂಲಕ್ಕೆ ತಕ್ಕಂಗಿದೆ ಭಾಗಾಕಾರ ಲೆಕ್ಕ ಮಾಡೋಕ್ಕೆ ಈಸಿ ಆಕೈತೆ. ಮತ್ತು ಪಾಯಿಂಟ್ ಕೊಟ್ಟ 0ಗಳು ಕೊಟ್ಟರೆ ಅದಕ್ಕೆ ಬೆಲೆ ಇರೋಂಗಿಲ್ಲ. ಈ ರೀತಿ ನಾವು ಇದನ್ನು ಮಾಡ್ಕೋಬೇಕು. ಈಗ ಮಾಡ್ಕೊಂಡಾಗ ಏನು ಬಂತ್ರಿ, ಇದು 0.25 ಇದು ಹೆಂಗೆ ಬಂತು ಅನ್ನೋದು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ನೋಡಿರಿ, 1/8 ಇದೇ ರೀತಿ 1/8 ತೊಗೋರಿ. ಪಾಯಿಂಟ್ 2 ಸ್ಥಾನ ತೊಗೊಂಡು ಸಾಕು, ಇಲ್ಲಿಕ್ಕೆ 3 ಸ್ಥಾನ ತೊಗೋಬೋದು. ಇದನ್ನು 3 ಸ್ಥಾನ ತೊಗೊಳ್ಳೋಣ. 3 ಸ್ಥಾನ ತೊಗೊಂಡ್ರೆ ನಿಮಗೆ ಪೂರ್ತಿಯಾಗಿ ಹೋಗ್ತೈತಿ. ಯಾಕೆಂದ್ರೆ ಬಾಧ್ಯತೆ ನಿಮ್ಗೆ ಗೊತ್ತೈತಿ, 0ಗಳು 3 ಇದ್ದರೆ ಬಿಡಿ 10 100 ಜಾಗದಾಗ ಹೋಗ್ತೈತೆ ಅಂತ ಹೇಳ್ತೀವಿ. ಅದಾಗ ಈಗ ಅದನ್ನು ನಾವು ಪಾಯಿಂಟ್ ಒಳಗೆ ಮಾಡಾಕತ್ತೀರಿ. ಇಲ್ಲಿ ಈಗ 0 8 0 0 ಐತ್ರಿ, 1 ಉಳಿತು. ಪಾಯಿಂಟ್ ಕೊಟ್ಟು ಮುಂದಿನ 0 ತೊಗೋತೀರಿ. 8 1 8 ಮೈನಸ್ ಮಾಡಿದ್ರೆ 2 ಬಂತು. ಮುಂದಿನ ಸಂಖ್ಯೆ 0 ತೊಗೋತೀರಿ. 8 2 16
ಇಲ್ಲಿ 4 ಬಂತು 0 ಮತ್ತು 4 ತೊಗೋತೀರಿ 0 ತೊಗೋತೀರಿ 8 5 40 ನೋಡಿರಿ 0 0 ಆನ್ಸರ್ ಎಷ್ಟು ಬಂದ್ರಿ 0.125. ಈಗ ಎಲ್ಲನೂ ಪಾಯಿಂಟ್ನಾಗ ಅದು ಇದೊಂದು ಪೂರ್ಣ ಸಂಖ್ಯೆ ಐತೆ ನಾವು ಕೂಡಿಸ್ಬೋದು. ಈಗ ಕೂಡಿಸಿದ್ರೆ ಏನಾಕೈತೆ ನೋಡಿರಿ, ಇಲ್ಲೇ ರಫ್ನಾಗ ಇನ್ನೊಂದು ಸರಿ ಇಲ್ಲೇ ಕೂಡಿಸಿ ತೋರಿಸ್ತಾನೆ. 17 ಇಲ್ಲಿ ನೋಡಿರಿ 17 ಐತಿ, ಪಾಯಿಂಟ್ ಇಲ್ಲ. 17.0030 ಕೊಡಿ, ಯಾಕಂದ್ರೆ 3 ಸ್ಥಾನ ತೊಗೊಂಡ್ರಿ. ಇಲ್ಲಿ 0 ಪಾಯಿಂಟ್ ಹಚ್ಕೋತೀರಿ, ನಿಮಗೆ ಕೂಡಿಸೋ ಲೆಕ್ಕ ಗೊತ್ತದಾವೆ. 0.25 ಬರೀತೀರಿ, ನೆಕ್ಸ್ಟು 0.125 ಬರೀತೀರಿ. ಕೂಡಿಸಿದಾಗ 5 5 5 10 ನೋಡಿರಿ, 5 5 10 1 12 2 2 4 1 2 6 ಪಾಯಿಂಟ್ ಐತಿ, ಪಾಯಿಂಟ್ ಕೊಡ್ರಿ 7 1 ಆನ್ಸರ್ ಎಷ್ಟು ಬಂತ್ರಿ ಇದರದೆಲ್ಲ 17.625 ಬಂತು. ಇದು ದಶಮಾಂಶದಲ್ಲಿ ಆನ್ಸರ್ ಇದು. ಸರ್ ಇದನ್ನು ನಾವು ಭಿನ್ನ ರಾಶಿ ಒಳಗೆ ಕೇಳಿದ್ರೆ ಉತ್ತರ ಯಾವ ರೀತಿ ಬಿಡಿಸ್ಬೇಕು, ಇದಕ್ಕೆ ಕ್ವಶನ್ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಈಗ ಇದು ಆನ್ಸರ್ ಬಂತ್ರಿ. ಈಗ ಇಷ್ಟೈತಿ. ಈಗ ಇದನ್ನು ಈಗ ಸ್ವಲ್ಪ ಚೇಂಜ್ ಮಾಡ್ತೀನಿ. ಇದನ್ನು ಭಿನ್ನ ರಾಶಿ ಒಳಗೆ ಯಾವ ರೀತಿ ಬರೀಬೇಕು, ಇದನ್ನು ಭಿನ್ನ ರಾಶಿಯಲ್ಲಿ ಬರೆಯ ಅಂತ ಕೇಳಿದ್ರೆ, ಭಿನ್ನ ರಾಶಿಯಲ್ಲಿ ಬರೆಯಿರಿ ಅಂತ ಕೇಳಿದ್ರೆ ನೋಡ್ರಿ. ಈಗ ಇದು 17/1 ಬರೋದು ಇಲ್ಲಿ ನೋಡ್ರಿ, ಅಲ್ಲಿ 0 ಹೆಂಗೆ ಕೊಟ್ಟಿವಿ, ಇಲ್ಲಿ ಈ ರೀತಿಯೂ ಬರಿಬೋದು. 17/1 ಅಥವಾ 1ನೇ 17 ಅಂದರೆ 17 ಆನ್ಸರು. ನಮಗೆ ಈಸಿ ಆಗಲಿ ಅಂಥೇಳಿ ನಾವು ಮಾಡ್ಕೊಂಡ್ರಿ. ಇಲ್ಲಿ 1/4 ಐತಿ, ಭಿನ್ನ ರಾಶಿ ಒಳಗೆ ಐತದ. ಇನ್ನು ಪಾಯಿಂಟ್ ಮುಂದೆ 2 ಅಂಕಿಗಳು ಅದಾವು. ನಾವು ಏನು ಮಾಡ್ಬೇಕ್ರಿ, ಒಂದು ಗೆರೆ ಹೊಡೆದು 2 0 ಬರಿತೀರಿ, ಅದ್ರ ಹಿಂದೆ 1 ಬರಿತೀರಿ. ಈಗ ಪಾಯಿಂಟ್ ತೆಗೆದಿದ್ದನ್ನ ಮ್ಯಾಗ ಬರೆದ್ರೆ ನಿಮಗೆ ಭಿನ್ನ ರಾಶಿ ಒಳಗೆ ಆಯ್ತದೆ. ಇದಂತೂ 1/8 ಐತಿ. ಈ ರೀತಿ ಮಾಡ್ತೀರಿ. ಇಲ್ಲೇ ನಾವು ಇಲ್ಲಿದಿಲ್ಲೇ ಕ್ಯಾನ್ಸಲೇಷನ್ ಮಾಡ್ಬೋದು. 25 1 25 4 ಇಷ್ಟು ಬರ್ಕೋರಿ. ಪ್ಲಸ್ 1/4 ಪ್ಲಸ್ 1/4 ಪ್ಲಸ್ 1/8. ಈಗ ನೋಡ್ರಿ ಲಸ 8 1ರಿಂದ 8ಕ್ಕೆ ಭಾಗಿಸ್ತೀರಿ. 1 8 ಇಲ್ಲೇ ಎಷ್ಟಲೇ ಅನ್ನೋದಿಲ್ಲ ಮ್ಯಾಗ ಬರೀತೀರಿ. 2 2 8 1 ನೋಡ್ರಿ. 17 8 36, 2 1 2 2 1 2 1 1 1. ಇದನ್ನು ಇವೆಲ್ಲ ಕೂಡಿಸ್ಬಿಡ್ರಿ ನೋಡಿರಿ. 136 ಪ್ಲಸ್ 5 2 2 4 1 5 ಅಂದರೆ 141/8. ಇದನ್ನು ಮಿಶ್ರ ಭಿನ್ನ ರಾಶಿಯಲ್ಲಿ ಬರೀರಿ. 8 1 8, 6 ಉಳಿತು 61 ಆಯಿತು. 8 7 56, 56 ಹೋದರೆ 5 ಉಳಿತು 5/8. ಇಷ್ಟು ಮಾಡ್ಬೋದು. ಇಲ್ಲಿ ಶಾರ್ಟ್ಕಟ್ ಟ್ರಿಕ್ಸ್ ಅದಾವನ್ರಿ, ಇಲ್ಲಿ ಅದಾವ. ಇಲ್ಲಿ ಪೂರ್ಣ ಸಂಖ್ಯೆ ಇದನ್ನು ಬಿಟ್ಬಿಡ್ರಿ, ಇದನ್ನು ಅಷ್ಟೇ ಕೂಡಿಸಿದ್ರು ನಡೀತದೆ. ಈಗ ಇಲ್ಲಿ ಶಾರ್ಟ್ ಟ್ರಿಕ್ಸ್ ಏನಪ್ಪ ಅಂದರೆ 1/4 ಪ್ಲಸ್ 1/4 ಪ್ಲಸ್ 1/8 ಇಷ್ಟ ಮಾಡಿದ್ರು ಸಾಕು. ಇಲ್ಲಿ ಇಷ್ಟು ಬಂದುಬಿಡ್ತದೆ ನಿಮಗೆ ನೋಡಿರಿ. ಲಸ 8 ಯಾಕೆ ಇದರ ಮಗ್ಗಿ ಒಳಗೆ ಐತೆ, ಅದು 4ರ ಮಗ್ಗಿ ಒಳಗೆ ಐತಿ. 2 2 1 2 ಪ್ಲಸ್ 2 ಪ್ಲಸ್ 1 = 5 5/8 ಬಂತಿಲ್ಲ ನೋಡಿರಿ. ಇದು ಪೂರ್ಣ ಸಂಖ್ಯೆ ಹಂಗೆ ಬರಿತೀರಿ. ಈಗ 5/8 ಮುಂದೆ ಬರಿತೀರಿ ಭಿನ್ನ ರಾಶಿಯಲ್ಲಿ. ಪೂರ್ಣಾಂಕದೊಳಗೆ 17 ಬರಿತೀರಿ, ಮುಂದೆ 5/8 ಬರಿತೀರಿ, ಅದನ್ನು ಬರಿತೀರಿ. ಇಲ್ಲಿ ಪೂರ್ಣ ಸಂಖ್ಯೆಗಳು ಒಂದು ಕಡೆ ಕೂಡಿಸಿ ನೀವು ಬರಿಬೋದು. ಈ ರೀತಿ ಮಾಡಿದರೆ ಫಾಸ್ಟಾಗಿ ಮಾಡ್ಬೋದು. 11/300 ಇದನ್ನು ಶೇಕಡಾದಲ್ಲಿ ಬರಿ, ಶೇಕಡಾದಲ್ಲಿ ಬರಿ ನೋಡ್ರಿ. ಶೇಕಡಾದಲ್ಲಿ ಬರೆ ಅಂದಾಗ 300ಕ್ಕೆ 11, ಹಾಗಾದರೆ 100ಕ್ಕೆ ಎಷ್ಟು? ಇದನ್ನು ಶೇಕಡಾದಲ್ಲಿ ಬರೆ. 2 0 ಕ್ಯಾನ್ಸಲ್ ಮಾಡ್ತೀರಿ. 3 11/3 ಅಂದರೆ 3 3 9, 2 ಉಳಿತು 2/3 ಶೇಕಡ. ಶೇಕಡಾದಲ್ಲಿ ಬರೆ ಅಂದಾಗ ಶೇಕಡಾ ಚಿಹ್ನೆ ಹಾಕಬೇಕಾಗತ್ತೆ. ಇದು ಸಿಂಪಲ್ ಟ್ರಿಕ್ಸನ್ನು ತಿಳ್ಕೊರಿ. ಶೇಕಡಾ ಚಿಹ್ನೆ ಹಾಕಬೇಕಂದ್ರೆ 100ರಿಂದ ಗುಣಾಕಾರ ಮಾಡಬೇಕು. ಅಥವಾ ನಾವು ತಿಳ್ಕೊಬೋದು 300ಕ್ಕೆ 11, ಹಾಗಾದ್ರೆ 100ಕ್ಕೆ ಎಷ್ಟು ಅಂತ ಈ ರೀತಿಯೂ ಮಾಡ್ಬೋದು. ನಿಮಗೆ
ನೆನಪಿಟ್ಕೋಬೇಕಂದ್ರೆ ಶೇಕಡಾ ಚಿಹ್ನೆ ನಾವು ಮುಂದೆ ಬರಿಬೇಕಾಗಿತ್ತು ಅಂದ್ರೆ 100ರಿಂದ ಗುಣಾಕಾರ ಮಾಡಿರಿ. ಶೇಕಡಾ ಚಿಹ್ನೆ ಅವರಾಗೆ ಕೊಟ್ಟಿದ್ರೆ ಭಾಗಿಸ್ಬೇಕು. ಈ ಟ್ರಿಕ್ಸನ್ನು ನೀವು ಯೂಸ್ ಮಾಡ್ಕೋಬೋದು ಇಲ್ಲಿ ಸಹಿತ. ನೆಕ್ಸ್ಟ್ ಕ್ವಶನ್ ನೋಡೋಣ ರೀ. 3ನೇ ಪ್ರಶ್ನೆ. ಎರಡು ಬೈ ನಾಲ್ಕಕ್ಕೆ 3/4 ಭಾಗಿಸಿ. ಈ ರೀತಿ ಪ್ರಶ್ನೆ ಈಸಿ ಇದ್ದಂಥ ಪ್ರಶ್ನೆ. ನಾವು ಫಾಸ್ಟಾಗಿ ಮಾಡೋಣ. 2/4 ಬೈ 3/4 ನೋಡ್ರಿ. 2/4 ಇಂಟು 4/3. 4 ಒಂದಲೇ 4 ಒಂದಲೇ ಆನ್ಸರ್ 2/3. ಇದೊಂದು ಆನ್ಸರ್ ಇದು ಬಂತು. ಇದು ಭಾಗಿಸಿ. ಈ ರೀತಿ ಪ್ರಶ್ನೆ ಕೇಳ್ತಾರೆ. ನಾವು ಈಸಿ ಇದ್ದಿದ್ದು ನಿಮ್ಗೆ ಹೇಳಿನೀಗ. ಅದಕ್ಕೆ ನಿಮ್ಮ ಮೊದಲಿಗೆ ಹೇಳ್ದಂಗೆ ಈಸಿ ಇದ್ದಿದ್ದ ಪ್ರಶ್ನೆಗಳನ್ನು ನೋಡೋಣ, ಕಠಿಣ ಪ್ರಶ್ನೆಗಳನ್ನು ನೋಡೋಣ ಅಂತ ಹೇಳಿದೆ. ನೆಕ್ಸ್ಟ್ ಪ್ರಶ್ನೆ, ಒಂದು ಸಂಖ್ಯೆಯ ನೋಡಿ ಪ್ರಶ್ನೆ, ಒಂದು ಸಂಖ್ಯೆಯ, ಇದು ಈಸಿ ಐತಿ. ಒಂದು ಸಂಖ್ಯೆಯ 5ನೇ 4ರ 3/2 ಭಾಗವು ಮಾಡೋಣ 8 ಆಗಿದೆ. ಭಾಗವು 8 ಆಗಿದೆ. 8 ಆಗಿದೆ. ಹಾಗಾದರೆ ಆ ಸಂಖ್ಯೆ ಯಾವುದು ಒಂದು ನೋಡ್ರಿ. ಈಗ ಒಂದು ಸಂಖ್ಯೆ ಎಕ್ಸ್ ಆಗಿರಲಿ. ನೋಡ್ರಿ ಸಿಂಪಲ್ ಆಗಿದೆ. ಒಂದು ಸಂಖ್ಯೆ ಎಕ್ಸ್ ಆಗಿರಲಿ ಅಂದರೆ ಆ ಸಂಖ್ಯೆ, ಒಂದು ಸಂಖ್ಯೆ ಅಂತ ಇಟ್ಕೊರಿ ಅಥವಾ ಆ ಸಂಖ್ಯೆ ಅಂದ್ಕೊರಿ. ಆ ಸಂಖ್ಯೆ ಎಕ್ಸ್ ಇರಲಿ. ಇದರ 5ನೇ 4 ಎಕ್ಸದ 5ನೇ 4 ಇದರ 3/2 8 ಆಗಿದೆ. 8 ಆಗಿದೆ ಅಂದರೆ ಇದಕ್ಕೆ ಸಮ ಐತಿ ಅಂತ ಅರ್ಥ. ಹಾಗಾದ್ರೆ ಆ ಸಂಖ್ಯೆ ಅಂದರೆ ಎಕ್ಸದ ಬೆಲೆ ಕಂಡುಹಿಡಿಬೇಕು. ಎಕ್ಸ್ ಇಂಟು 4/5 ಇಂಟು 2/3 8. ನೋಡಿ ಈಗ ಎಕ್ಸ್ ಈಸ್ಕೊಲ್ಟು ಇದು ಮೊದಲು ಬರೀನು ಇವನ್ನೆಲ್ಲ ಆ ಕಡೆ ಕಳಿಸೋಣ. 5 ಕೆಳಗಡೆ ಇದ್ದಿದ್ದು ಮ್ಯಾಗ ಬರ್ತಾವೆ, ಮ್ಯಾಗ ಇದ್ದಿದ್ದು ಕೆಳಗೆ ಬರ್ತಾವೆ. ನೋಡಿರಿ 4 ಒಂದಲೇ 4 ಎರಡಲೆ 2 ಒಂದಲೇ 2 ಒಂದಲೇ ಆನ್ಸರ್ 5 3 15. ಆ ಸಂಖ್ಯೆ 15 ಆಗೈತೆ. ಆ ಸಂಖ್ಯೆ 15 ಆಗೈತೆ. ಈ ರೀತಿ ಪ್ರಶ್ನೆಗಳು ಕೇಳಿರ್ತಾರೆ. ಇದನ್ನು ಈಸಿಯಾಗಿ ನಾವು ಮಾಡ್ಕೋಬೋದು. ಎಕ್ಸದ ಬೆಲೆ ಇಟ್ಕೊಂಡ್ರೆ ಎಕ್ಸ್ ಅಂತ ಇಟ್ಕೊಂಡು ಆ ಸಂಖ್ಯೆ ನಿಮ್ಗೆ ಸರಳವಾಗಿ ಲೆಕ್ಕ ಬಿಡಿಸ್ಬೋದು. ಮುಂದಿನ ಪ್ರಶ್ನೆ ನೋಡ್ರಿ. ಒಂದು ಸಂಖ್ಯೆಯ 5ನೇ 3 ಭಾಗದ 8ನೇ 5 ನೋಡ್ರಿ. ಈಗ ಒಂದು ಸಂಖ್ಯೆಯ 5ನೇ 3 ಭಾಗದ 8ನೇ 5 ಭಾಗವು 75 ಆಗಿದ್ದರೆ ಆ ಸಂಖ್ಯೆಯ 12ನೇ 7 ಭಾಗ ಎಷ್ಟು? ಪ್ರಶ್ನೆ ನಿಮ್ಗೆ ಅರ್ಥ ಆಗಿತ್ತು ಅನ್ಕೋತೀನಿ. ಒಂದು ಸಂಖ್ಯೆಯ ನೋಡ್ರಿ. ಈಗ ಒಂದು ಸಂಖ್ಯೆ, ಆ ಸಂಖ್ಯೆ ಎಕ್ಸ್ ಆಗಿರಲಿ. ಸೇಮ್ ಮತ್ತು ಅದೇ ಪ್ರೊಸೀಜರ್. ಆ ಸಂಖ್ಯೆ ಎಕ್ಸ್ ಆಗಿರಲಿ. ಆ ಸಂಖ್ಯೆ ಎಕ್ಸ್ ಇರಲಿ. ನೋಡಿರಿ ಇದರ 5ನೇ 3 ಭಾಗದ ಎಕ್ಸದ 5ನೇ 3 ಭಾಗದ ಇದರ 8ನೇ 5 ಭಾಗವು 75 ಆಗಿದೆ. ನೋಡ್ರಿ ಅದಕ್ಕೆ ಸಮ ಐತೆ. ಇದೇ ಹಿಂದಿನ ಪ್ರಶ್ನೆ ಇದ್ದಂಗೆ ಐತೆ. ಈಗ ಆ ಸಂಖ್ಯೆಯ ಅಂದರೆ ಎಕ್ಸದ 12ನೇ 7 ಕೇಳ್ಯಾರ. ಇದು ಆನ್ಸರ್ ನಮಗೆ ಬರಬೇಕು.
ಅಂದರೆ ಎಕ್ಸದ ಬೆಲೆ ಗೊತ್ತಾತಂದ್ರೆ ಇದನ್ನು ಮಾಡ್ಬೋದು. ಎಕ್ಸ್ ಇಂಟು 3/5 ರ 75. ನೋಡ್ರಿ ಈಗ 5 ಕ್ಯಾನ್ಸಲ್ ಆಯ್ತು, 5 ಎಕ್ಸ್ ಈಸ್ ಈಕ್ವಲ್ ಟು 75 ಅಂತೂ ಮೊದಲು ಬರಿತೀರಿ, ಆಮೇಲೆ ಇದನ್ನು ಮ್ಯಾಗ್ ತಗೋರಿ, ಮ್ಯಾಗ್ ಇದ್ದಿದ್ದು ಕೆಳಗೆ ಬರೀರಿ. 3 1 3 2 6, 1 ಉಳಿತು, 3 5 15, 15 25 8 200 ಆಯ್ತು ರೀ. ಈಗ ಎಕ್ಸದ ಬೆಲೆ ನಮ್ಗೆ ಸಿಕ್ತು. ಹಂಗಾದ್ರೆ ಆ ಸಂಖ್ಯೆ ಈಜ್ಕೊಲ್ ಟು ಏನೈತೆ ನಮ್ಗೆ ಎಕ್ಸ್ ಇಂಟು 7/12 ಐತಿ. ಅಂದರೆ ಎಕ್ಸದ ಬೆಲೆ 200 ಇಂಟು 7/12. ಈಗ 4ರಿಂದ ಕ್ಯಾನ್ಸಲೇಷನ್ ಮಾಡ್ಬೋದು ನೋಡಿರಿ, ಅಥವಾ 2ರಿಂದ ಮಾಡಿ ಆಮೇಲೆ ಮತ್ತೆ 2ರಿಂದ ಮಾಡಲೇಬೇಕಾಗುತ್ತೆ. 4 3 4 50. ಹಾಗಾದ್ರೆ 5 3 15 ಅಂದರೆ 350/3. ಇದರ ಆನ್ಸರ್ ಏನಾಯ್ತು ನೋಡ್ರಿ. ಈಗ 3 1 3 1 2 ಉಳಿತು, 3 6 18, 2 ಉಳಿತು 2/3. ಇದು ಭಿನ್ನ ರಾಶಿ ಒಳಗೆ. ಮತ್ತು ಇದನ್ನು ದಶಮಾಂಶದಾಗ ಆನ್ಸರ್ಗಳು ಕೊಟ್ಟಿದ್ರಂದ್ರೆ ಇಷ್ಟಂತೂ ಆಯ್ತು ರೀ. ಇದಕ್ಕೆ 2ಕ್ಕೆ 3ರಿಂದ ಭಾಗಿಸಿದ್ರೆ ಪಾಯಿಂಟ್ ಕೊಡ್ತೀರಿ, 0 ತೊಗೋತೀರಿ, 3 6 18 ಮತ್ತು 2 ಉಳಿತು 3 6 18. ಈ ರೀತಿಯೂ ಅಥವಾ ಈ ರೀತಿ ಆನ್ಸರ್ ಇರ್ಬೋದು. ಇದು ಸರಿಯಾದ ಉತ್ತರ. ಈ ರೀತಿ ಸಾಕಷ್ಟು ಭಿನ್ನರಾಶಿಯೊಳಗೆ ಇನ್ನೂ ಭಾಳಷ್ಟು ಲೆಕ್ಕಗಳು ಅದಾವೆ. ಮುಂದಿನ ವಿಡಿಯೋಗಳಲ್ಲಿ ಇಂಥ ಕನಿಷ್ಠ ಮತ್ತು ಗರಿಷ್ಠ ಮಟ್ಟದ ಕಠಿಣ ಎಣಿಸುವಂಥ ಲೆಕ್ಕಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.